ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋನಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಎಂಬುವುದನ್ನು ವಿವರಿಸಿರಿ. ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ. ಇದು ನನ್ನ ಪ್ರಕಾರ ಇದು ಎರಡನೇ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಸ್ನೇಹಿತರೆ. ಇದನ್ನು ಭಾಳಷ್ಟು ಸಲ ನಮಗೆ ಎಕ್ಸಾಮಿಗೆ ಕೇಳಿರುವಂಥದ್ದು. ಈ ಚಾಪ್ಟರ್ನಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಫಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಆಲ್ರೆಡಿ ನಿನ್ನಿನ ವೀಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಫಸ್ಟ್ ಪ್ರಥಮವಾಗಿ ನೋಡ್ತಾ ಇದ್ರಿ ಅವರೆಲ್ಲರೂ ಕೂಡ ಮೊದಲು ಆ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ, ಹೌದಾ. ಅದಾದ ನಂತರ ನೆಕ್ಸ್ಟ್ ಎರಡನೇ ವಿಡಿಯೋ ಇದು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ, ಹೌದಾ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು. ಅದಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂದರೆ 1 ಮಾರ್ಕ್ಸಿಂದು ಎಲ್ಲ ಒಂದು ಕಂಟೆಂಟ್ ಇರುವಂಥದ್ದು ಒಂದು ಚಾಪ್ಟರ್ಸ್. ಈ ಚಾಪ್ಟರ್ಸ್ ಮೇಲೆ ಮೊದಲನೇ ವಿಡಿಯೋ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಇಲ್ಲಿ ಟೋಟಲ್ ನಿಮಗೆ 5ರಿಂದ 6 ಮಾರ್ಕ್ಸು ಡೆಫಿನೆಟ್ ಆಗಿ ಬರುತ್ತೆ ಅಂತ ನಾನು ಹೇಳಿದ್ದೀನಿ, ಹೌದಾ. ಹಾಗಾಗಿ ಇವಾಗ ನಾವೇನು ಮಾಡೋಣ, ಕಂಟೆಂಟಿಗೆ ನಾವು ಮೂವ್ ಆಗೋಣ ಸ್ನೇಹಿತರೆ. ಮೊದಲನೇದಾಗಿ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಂಡು ಬರೋಣ. ಮೊದಲನೇದಾಗಿ ಈ ಒಂದು ಅರ್ಥಶಾಸ್ತ್ರವನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಸಮಗ್ರ ಅರ್ಥಶಾಸ್ತ್ರದ ಒಂದು ಪರಿಚಯ ಅಂತ ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಅರ್ಥಶಾಸ್ತ್ರದ ಒಂದು ಪರಿಚಯನ ತಗೋಬೇಕು ಅಂತಂದಾಗ ಇಲ್ಲಿ ಒಂದು ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ನಾವು ಒಂದು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಕಾನ್ಸೆಪ್ಟನ್ನು ಹೇಳಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಏನಂದರೆ ಈ ಕಾನ್ಸೆಪ್ಟ್ ಏನಾಗುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗೆ ಒಂದು ಕಂಟೆಂಟ್ ಇದೆ, ಇದನ್ನು ನೋಡ್ಕೊಳ್ಳೋಣ. ಸಮಗ್ರ ಅರ್ಥಶಾಸ್ತ್ರ, ಹೌದಾ, ಒಂದು ಅರ್ಥವ್ಯವಸ್ಥೆಯ ವಿವಿಧ ಉತ್ಪಾದನಾ ಘಟಕಗಳ ಸಮಗ್ರ ಉತ್ಪಾದನೆಯ ಮಟ್ಟ, ಬೆಲೆಯ ಮಟ್ಟ ಅಥವಾ ಉದ್ಯೋಗದ ಮಟ್ಟಗಳ ಪರಸ್ಪರ ನಿಕಟ ಸಂಬಂಧವನ್ನು ಅಧ್ಯಯನ ಮಾಡುವ ಇಡೀ ಆರ್ಥಿಕತೆಯ ವಿಶ್ಲೇಷಣೆಯ ಸಮಗ್ರ ಅರ್ಥಶಾಸ್ತ್ರವಾಗಿದೆ. ನೋಡಿ ಸ್ನೇಹಿತರೆ, ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು ಅಂತಂತಂದರೆ ಇಲ್ಲಿ ಆರ್ಥಿಕ ಸಣ್ಣ ಸಣ್ಣ ಘಟಕಗಳ ಹೊರತುಪಡಿಸಿ ಇಡೀ ಒಂದು ಇಡೀ ಒಂದು ಆರ್ಥಿಕತೆಯ ಒಂದು ವಿವಿಧ ಆಯಾಮಗಳ ಕುರಿತು, ಹೌದಾ, ವಿವಿಧ ರಂಗಗಳ ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡುವಂಥ ಒಂದು ವ್ಯವಸ್ಥೆಯೇ ಇವತ್ತು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತಾ ಇದ್ದೀವಿ. ಅದಕ್ಕೆ ಇನ್ನೊಂದು ಹೆಸರು ಇದೆ, ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತಲೂ ಕೂಡ ನಾವು ಅದನ್ನು ಕರಿತೀವಿ ಸ್ನೇಹಿತರೆ, ಹೌದಾ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದು ಆರ್ಥಿಕತೆಯ ವ್ಯವಸ್ಥೆಯ ವಿವಿಧ ಆಯಾಮಗಳನ್ನು ಇಟ್ಟುಕೊಂಡು ಅಥವಾ ಉತ್ಪಾದನಾ ಚಟುವಟಿಕೆಗಳ ಕುರಿತಾಗಿರ್ಬೋದು, ಉತ್ಪಾದನಾ ಘಟಕಗಳ ಕುರಿತಾಗಿರ್ಬೋದು, ಒಂದು ಬೆಲೆಯ ಮಟ್ಟದ ಬಗ್ಗೆ ಆಗಿರ್ಬೋದು, ಹೌದಾ, ಉದ್ಯೋಗ ಮಟ್ಟಗಳ ಬಗ್ಗೆ ಆಗಿರ್ಬೋದು, ಇನ್ಫ್ಲೇಷನ್ ಅಂತ ಕರಿತಾ ಇದ್ದೀವಿ, ಹಣದುಬ್ಬರ ಅಂತ, ಹೌದಾ. ಬೆಲೆ ಏರಿಕೆ ಅಂತ ನೀವು ಕೇಳಿರ್ಬೋದು. ಇವೆಲ್ಲದ್ರ ಬಗ್ಗೆ, ಮತ್ತು ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಇವೆಲ್ಲನೂ ಕೂಡ ಅಂದರೆ ಮತ್ತಿನ್ನೊಂದು ಯಾವುದು ಅಂದರೆ ಡಿಮ್ಯಾಂಡ್, ಯಾವುದು ಅಂದರೆ ಇಲ್ಲಿ ಕ್ವಾಂಟಿಟಿ ಡಿಮ್ಯಾಂಡ್ ಅಂದರೆ ಅಗ್ರಿಗೇಟ್ ಡಿಮ್ಯಾಂಡ್, ಹೌದಾ, ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಅನ್ನುವಂಥದ್ದು, ಇವೆಲ್ಲನೂ ಕೂಡ ಒಂದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ಓದಬೇಕಾಗಿರುವಂಥ ಒಂದು ಅಂಶ ಸ್ನೇಹಿತರೆ. ಇಲ್ಲಿ ನಮಗೆ ಪ್ರಶ್ನೆ ಏನು ಕೇಳಿದ್ದಾನೆ ಅಂದರೆ, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಹೇಗೆ ಭಿನ್ನವಾಗಿದೆ ಅಂತ, ಹೌದಾ. ಯಾವ ರೀತಿಯಾಗಿ ಭಿನ್ನವಾಗಿದೆ ಅನ್ನುವಂಥದ್ದು ನಾವು ಇಲ್ಲಿ ಎಕ್ಸ್ಪ್ಲೇನನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ, ಹೌದಾ. ಇಲ್ಲಿ ನೋಡಿ ಸ್ನೇಹಿತರೆ, ಎಸ್. ಇಲ್ಲಿಂದ ಇಲ್ಲಿವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ, ನಿಮ್ಗೊಂದು ಐಡಿಯಾ ಬರುತ್ತೆ, ಹೌದಾ. ಇಲ್ಲಿ ಎಷ್ಟು ಒಂದು 2 ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಎಂಬುದನ್ನು ವಿಶ್ಲೇಷಿಸಿ, ಹೌದಾ. ಇವಾಗ ಮೊದಲನೇದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ಅಂತ ನೋಡ್ಕೊಳ್ಳೋಣ, ಹೌದಾ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವೈಯಕ್ತಿಕ ಆರ್ಥಿಕ ಏಜೆಂಟರುಗಳು, ನೋಡಿ ಸ್ನೇಹಿತರೆ, ಈ ಒಂದು ವರ್ಡ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಆರ್ಥಿಕ ಏಜೆಂಟರು ಅಂತ, ಹೌದಾ, ನೆನಪಿರಲಿ, ಹೌದಾ. ಆರ್ಥಿಕ ಏಜೆಂಟರುಗಳು ಮತ್ತು ಅವುಗಳಿಗೆ ಚಾಲನೆ ನೀಡುವ ಅಥವಾ ಉತ್ತೇಜಕಗಳ ಸ್ವಭಾವವನ್ನು ಹೊಂದಿದೆ. ಅವುಗಳ ಸೂಕ್ಷ್ಮ ಅಥವಾ ಸಣ್ಣದು, ಹೌದಾ, ಚಿಕ್ಕದು ಅನ್ನುವಂಥದ್ದು, ಸಣ್ಣ ಸಣ್ಣ ಘಟಕಗಳ ಅನ್ನುವಂಥದ್ದು, ಹೌದಾ, ಏಜೆಂಟ್ಗಳಾಗಿವೆ. ಹಾಗಾದರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದರೆ ವೈಯಕ್ತಿಕ ಸಣ್ಣ ಸಣ್ಣ ಆರ್ಥಿಕ ಘಟಕಗಳ ಕುರಿತು ಅಧ್ಯಯನ ಮಾಡುವಂಥ, ಅದಕ್ಕೆ ಒಂದು ಉತ್ತೇಜನ ಕೊಡುವಂಥದ್ದು, ಅದನ್ನು ಇವತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಅದನ್ನು ಕರಿಬೇಕಾಗತ್ತೆ ಸ್ನೇಹಿತರೆ,
ಹೌದಾ. ಸೊ ಅದನ್ನು ಇವತ್ತು ಸಣ್ಣ ಸಣ್ಣ ಘಟಕಗಳನ್ನಾಗಿ ವಿಂಗಡಣೆ ಮಾಡಿ ಅವುಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಅವುಗಳಿಗೆ ನಾವು ಇವತ್ತು ಆರ್ಥಿಕ ಏಜೆಂಟುಗಳು ಅಂತ ನಾವು ಕರಿತಾ ಇದ್ದೀವಿ. ಈ ಆರ್ಥಿಕ ಏಜೆಂಟರೇ ಮುಂದೆ ಏನಾಗ್ತಾ ಇದ್ದಾರೆ ಅಂದರೆ, ಸೊ ಒಂದು ಸಮಗ್ರ ಆರ್ಥಿಕತೆಯಲ್ಲಿ ಒಂದು ನಿರ್ಧಾರಕರಾಗಿರ್ತಾರೆ. ಅವರಿಗೆ ನಾವು ಆರ್ಥಿಕ ಏಜೆಂಟ್ರುಗಳು ಅಂತೇಳಿ ಕರಿತೀವಿ. ಹೌದಾ. ಸೊ ಸಮಗ್ರ ಅರ್ಥಶಾಸ್ತ್ರವನ್ನು ಏನಂತಂದರೆ ಅವರು 4 ಜನರಿಂದ ಅದನ್ನು ಏನಾಗುತ್ತೆ ಅಂತಂದರೆ ಸೊ ಕನ್ಸಿಡರ್ ಮಾಡುತ್ತಾರೆ ಅನ್ನುವಂಥದ್ದು. ಹೌದಾ. ಅದರಲ್ಲಿ ನಿಮ್ಗೆ ಗೊತ್ತಿದೆ, ಆರ್ಥಿಕ ಏಜೆಂಟ್ರಲ್ಲಿ ಸೊ ಅಲ್ಲಿ ವ್ಯಕ್ತಿಗಳಾಗಿರ್ಬೋದು ಅಥವಾ ಒಂದು ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು. ಹೌದಾ. ಇಲ್ಲಿ ವ್ಯಕ್ತಿಗಳಂತ ತೆಗೆದುಕೊಂಡಾಗ ಇಲ್ಲಿ ನೆನ್ಪಿಟ್ಕೊಡ್ರಿ, ಇಲ್ಲಿ ಅಂತಂದರೆ ಅನುಭೋಗಿಗಳು ಬರ್ತಾರೆ, ನೆನಪಿರಲಿ, ಅನುಭೋಗಿ. ಆ ನಂತರ ಉತ್ಪಾದನಕಾರ ಬರ್ತಾನೆ. ಹೌದಾ. ಅದಾದ ನಂತರ ಸರ್ಕಾರ ಅಂತ, ಆನಂತರ ಬ್ಯಾಂಕ್ಸ್ಗಳು ಅಂತ. ಸೊ ಇವೆಲ್ಲ ಸೇರಿ ನಿಗಮಗಳು ಅವೆಲ್ಲನೂ ಸೇರಿ ಅವಾಗೇನಾಗುತ್ತೆ ಅಂದರೆ ಇವುಗಳನ್ನು ಆರ್ಥಿಕ ಏಜೆಂಟ್ರುಗಳು ಅಂತ ನಾವು ಕರಿತಾ ಇದ್ದೀವಿ. ಅಂದರೆ ಇವರೆಲ್ಲರೂ ಕೂಡ 4 ಬೇರೆ ಬೇರೆ ಇದ್ದರೂ ಸಹ ಅವರೆಲ್ಲರೂ ಕೂಡ ಏನಾಗ್ತದ ಸಮಗ್ರ ಆರ್ಥಿಕತೆಯ ಒಂದು ಹಿನ್ನೆಲೆಯಲ್ಲಿ ಕೆಲಸನ ಮಾಡುವಂಥವ್ರು. ಹೌದಾ. ಸೊ ಅದಕ್ಕೆ ಅವರು ಒಬ್ಬೊಬ್ಬರನ್ನು ನಾವು ಕುಲಂಕುಷವಾಗಿ ಅಧ್ಯಯನ ಮಾಡ್ತಾ ಹೋದಂಗ ಅವಾಗ ಅವ್ರು ಏನಾಗ್ತಾರೆ, ಆರ್ಥಿಕ ಏಜೆಂಟ್ರುಗಳಾಗಿ ನಮಗೆ ಕಣ್ಣಿಗೆ ಕಾಣುವಂಥದ್ದು. ಹೌದಾ. ಯಾಕೆ? ಸೊ ಯಾಕಂತ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಇವತ್ತು ಒಂದು ಬಂಡವಾಳಶಾಹಿ ಆರ್ಥಿಕತೆ ಇರಲಿ ಅಥವಾ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಆಗಿರಲಿ, ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರ ಅಂತ ಏನು ಕರಿತಾ ಇದ್ದೀವಿ, ಈ ರಾಷ್ಟ್ರದಲ್ಲಿ ಸೊ ಫೈನಲ್ ಒಂದು ಡಿಸಿಷನ್ ಮೇಕರ್ಸ್ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಕನ್ಸ್ಯೂಮರ್ಗೆ ಇಂಪಾರ್ಟೆಂಟ್ ಇರುತ್ತೆ. ಅಂದರೆ ಡಿಮ್ಯಾಂಡಿಗೆ ಜಾಸ್ತಿ ಒಂದು ಪ್ರಯಾರಿಟಿ ಇದೆ ಸ್ನೇಹಿತರೆ. ನೀವು ಅನ್ಬೋದು ಸೊ ಇಲ್ಲಿ ಸಪ್ಲೈಗೆ ಇಲ್ಲೇನಂತಂದರೆ ಖಂಡಿತವಾಗ್ಲೂ ಇದೆ, ಇಲ್ಲ ಅನ್ನೋದಿಲ್ಲ. ಬಟ್ ಅಲ್ಟಿಮೇಟ್ ತೆಗೆದುಕೊಂಡಾಗ ಇಡೀ ಒಂದು ಉತ್ಪಾದನಾ ಸಾಧನಗಳ ಉತ್ಪಾದನಾ ಚಟುವಟಿಕೆಗಳನ್ನು ಸೊ ಇಲ್ಲಿ ಒಂದು ಯಾರಿಂದ ನಡೆಯುವಂಥದ್ದು ಅಂತಂದರೆ ಇಲ್ಲಿ ಪೂರೈಕೆ ಅಲ್ಲ. ಸೊ ಯಾರು ಅಂತಂದರೆ ಡಿಮ್ಯಾಂಡರ್ಸು, ಇವರಿಗೆ ನಾವು ಏನಂತ ಕರಿತಾ ಇದ್ದೀವಿ, ಅನುಭೋಗಿಗಳು ಅಂತ. ಹೌದಾ. ಯಾವಾಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತೆ, ಹೌದಾ, ಹೆಚ್ಚೆಚ್ಚು ಪ್ರಮಾಣ ವಸ್ತುಗಳಿಗೆ ಬೇಡಿಕೆ ಬರುತ್ತೆ, ಆವಾಗ ಹೆಚ್ಚೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು ಅಂತೇಳಿ ವಿಚಾರ ಬರುವಂಥದ್ದು. ಯಾರಿಗೆ? ಉತ್ಪಾದನಕಾರರಿಗೆ. ನೆನಪಿರಲಿ ಸ್ನೇಹಿತರೆ. ಹೌದಾ. ಸೊ ಅದಕ್ಕೆ ನಾವು ಅವ್ರುಗಳನ್ನು ಇವತ್ತು ಭಾಳ ಇಂಪಾರ್ಟೆಂಟ್ ಅಂತೇಳಿ ನಾವು ಅದನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಅಲ್ಲಿ ಏನಂತಂದರೆ ಅನುಭೋಗಿಗಳು ಪ್ರಥಮವಾಗಿ. ಅದಾದ ನಂತರ ನೆಕ್ಸ್ಟ್ ಬರುವಂಥವರೇ ಉತ್ಪಾದನಕಾರರು. ಹೌದಾ. ಅದಾದ ನಂತರ ಬರೋದು ಸರ್ಕಾರ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳು. ಹೌದಾ. ಸರ್ಕಾರ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರ. ಅದಾದ ನಂತರ ನೆಕ್ಸ್ಟ್ ಬಾಹ್ಯ ವಲಯ ಅಂತಲೂ ಕೂಡ ತೊಗೋಬೋದು ಅಥವಾ ಬ್ಯಾಂಕ್ಸ್ ಅಂತ ತೊಗೋಬೋದು. ಹೌದಾ. ಇವೆಲ್ಲನೂ ಸೇರಿ ನಾವಿವತ್ತು ಇದನ್ನು ಸಮಗ್ರ ಆರ್ಥಿಕ ಏಜೆಂಟ್ರುಗಳು ಅಂತೇಳಿ ಕರಿತಾ ಇದ್ದೀವಿ. ಆರ್ಥಿಕ ಏಜೆಂಟ್ರು ಅಂತೇಳಿ ನಾವು ಅದನ್ನು ಗುರುತಿಸ್ತೀವಿ ಸ್ನೇಹಿತರೆ. ಓಕೆ. ನೆಕ್ಸ್ಟ್ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಮಾರುಕಟ್ಟೆಯ ಬೇಡಿಕೆ. ನೆನಪಿರಲಿ ಸ್ನೇಹಿತರೆ ನೋಡಿ. ಸೊ ವೈಯಕ್ತಿಕ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಗಳ ಅಧ್ಯಯನವಾಗಿದೆ. ಹೌದಾ. ಹಾಗಾದರೆ ಸೊ ಮತ್ತು ಇವರನ್ನು ಆಟಗಾರರು ಅಥವಾ ನಿರ್ಣಯಗಾರರು ಅಂತ ಕರಿತಾ ಇದ್ದೀವಿ. ಹೌದಾ. ನಿರ್ಣಯ ಕೈಗೊಳ್ಳುವವರು ಕೂಡ ಸೊ ವ್ಯಕ್ತಿಗಳಾಗಿದ್ದು ಅವರನ್ನು ನಾವು ಇವತ್ತು ಕೊಳ್ಳುವವರು ಮತ್ತು ಮಾರಾಟ ಮಾಡುವವರು ಅಂತ ಕರಿತಾ ಇದ್ದೀವಿ. ಹೌದಾ. ಸೊ ಮಾರಾಟ ಮಾಡುವಂಥ ಕಂಪನಿಗಳು ಅಂತೇಳಿ ನಾವು ಅವರನ್ನು ಕರಿತೀವಿ. ಹೌದಾ. ಸೊ ಇಲ್ಲಿ ನಿಮ್ಗೊಂದು ವರ್ಡ್ ಬಂದಿದೆ, ಆಟಗಾರರು ಇಲ್ಲಿ ಯಾಕೆ ಬಂತು ಅಂತ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಸ್ನೇಹಿತರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಆಟಗಾರರಂತ ನಾವು ಯಾವ ಒಂದು ಇದರ ಹಿನ್ನೆಲೆ ತೆಗೆದುಕೊಳ್ಬೇಕು ಅಂದರೆ, ಸೊ ಇಲ್ಲಿ ಒಂದು ಈಗ ನೋಡಿ ಯಾವುದೋ ಒಂದು ಎಕ್ಸಾಂಪಲ್ ನಾವು ತೊಗೊಳ್ಳೋಣ. ಇವಾಗ ಹಾಕಿ ಅಂತ ತೊಗೊಳ್ಳೋಣ, ಸರಿನಾ. ಸೊ ಹಾಕಿ ಟೀಮ್ ಇದೆ, ಅದರ ಬಗ್ಗೆ ನಿಮ್ಗೆ ಸಾಕಷ್ಟು ಪಿಕ್ಚರೆಲ್ಲ ನೋಡಿರ್ತೀರಿ, ಚೆಕ್ ದ ಇಂಡಿಯಾ ಅಂತೇಳಿ. ಸೊ ಅದರಲ್ಲಿ ನಿಮಗೆ ನೋಡಿರಿ ಪ್ರತಿಯೊಬ್ಬ ಆಟಗಾರನು ಭಾಳ ಇಂಪಾರ್ಟೆಂಟ್ ಆಗಿ ರೂಲನ್ನು ಅಲ್ಲಿ ಪ್ಲೇ ಮಾಡ್ತಾನೆ. ಹೌದಾ. ಸೊ ಆರಂಭದಲ್ಲಿ ನಿಮ್ಗೆ ಗೊತ್ತಿದೆ, ಸೊ ಎಲ್ಲರೂ ಒಂದೊಂದು ಸ್ಟೇಟ್ ಒಂದು ಇದನ್ನು ಇಟ್ಕೊಂಡು ಬಂದಿರ್ತಾರೆ. ನಾನು ಸ್ಟೇಟ್ಗೋಸ್ಕರನೇ ಕೆಲಸ ಮಾಡ್ತೀನಿ, ಸ್ಟೇಟ್ಗೋಸ್ಕರನೇ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸೊ ವರ್ಕ್ ಮಾಡೋರು ಅಂತೇಳಿ ಒಂದು ಮನೋಭಾವನೆ ಇರುತ್ತೆ ಎಲ್ಲ ಆಟಗಾರರ ಹತ್ರ. ಹೌದಾ. ಸೊ ಅದನ್ನು ಫೈಟ್ ಮಾಡಿರುವಂಥ ಕೋಚ್ ನಿಮ್ಗೆ ಗೊತ್ತಿದೆ, ಶಾರುಖ್ ಖಾನ್ ಅವರು. ಹೌದಾ. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಸೊ ಅವರನ್ನು ಮೊದಲು ಮೆಂಟಾಲಿಟಿ ಚೇಂಜ್ ಮಾಡ್ತಾರೆ. ಅಲ್ಲಿ ಸ್ಟ್ರಗಲ್ ಮಾಡಿಸ್ತಾ ಇದ್ದಾರೆ, ಅಲ್ಲಿ ಪೂರ್ತಿ ಮೆಂಟಲಿ ಚೇಂಜ್ ಮಾಡಿಬಿಡ್ತಾರೆ ಅವರು. ಹೌದಾ. ಸೊ ಅಲ್ಲಿ ಏನಾಗ್ತಾ ಇದ್ದಾರೆ, ಮೊದಲ ದೇಶ ಅನ್ನುವಂಥದ್ದು ಒಂದು ಮನೋಭಾವನೆನ ತರುವಂಥದ್ದು ಆದ ನಂತರ ಅವಾಗ ಒಬ್ಬೊಬ್ಬರನ್ನು ಏನೇನು ಎಬಿಲಿಟಿ ಅನ್ನುವಂಥದ್ದು ಆಲ್ರೆಡಿ ಅವರು ಗುರುತಿಸ್ತಿರ್ತಾರೆ. ಅದ್ರ ತಕ್ಕಂತೆ ಅವರಿಗೆಲ್ಲ ಕೋಚಿಂಗ್ ಕೊಟ್ಟು ಸೊ ಮುಂದೆ ಏನಾಗ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಒಂದು ಟೀಮ್ಗಳ ವಿರುದ್ಧ ಸೊ ನಮ್ಮ ಒಂದು ಇಂಡಿಯಾ ಒಂದು ಕಪ್ಪನ್ನು ಕಳ್ಕೊಂಡು ಬರೋಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಸೊ ಅದು ಒಂದು ಮೂವಿ ನಮಗೆ ಭಾಳಷ್ಟು ಒಂದು
ಏನಂತೀರಿ ಸ್ಟೂಡೆಂಟ್ಸ್ ಓರಿಯೆಂಟೆಡ್ ಅಂತಲೂ ನಾವು ಹೇಳ್ಬೋದು. ಹೌದಾ, ಮಕ್ಕಳಿಗೆ ಅದೆಲ್ಲನೂ ತೋರಿಸ್ಬೋದು, ಏನೂ ತೊಂದರೆ ಇಲ್ಲ. ಹೌದಾ, ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಆಟಗಾರರಂದರೆ ಪ್ಲೇಯರ್ಸ್ ಅಂತ ಅರ್ಥ ಆಗುತ್ತೆ ಅಲ್ಲ. ಇಲ್ಲಿ ನಾವು ಯಾಕೆ ತೊಗೊಂಡಿದ್ದೀವಿ ಅಂದರೆ ಇಲ್ಲಿ ಗ್ರಾಹಕರು ಏನಿದಾರಲ್ಲ, ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಡಿಸಿಷನ್ ಮೇಕರ್ಸ್ ಅಂತ ಆಗ್ತಾರೆ. ಇವ್ರೇನು ಮಾಡ್ತಾ ಇದ್ದಾರೆ, ಏನು ನೀಡಿದೆ, ಏನು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರಲ್ಲ, ಆ ಡಿಮ್ಯಾಂಡ್ ತಕ್ಕಂತೆ ಇಲ್ಲಿ ಮಾರ್ಕೆಟನ್ನು ರನ್ ಆಗಬೇಕು. ಅದ್ರ ತಕ್ಕಂತೆ ಏನಾಗಬೇಕು ಅಂದರೆ ಸಪ್ಲೈಯರ್ ಕೆಲಸ ಮಾಡಬೇಕಾಗತ್ತೆ ಅಂತ. ಹೌದಾ, ಆಗೋಸ್ಕರ ಅದಕ್ಕೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಒಂದು ವೈಯಕ್ತಿಕ ಬೇಡಿಕೆ ಅಥವಾ ವೈಯಕ್ತಿಕ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಗಳ ಒಂದು ಅಧ್ಯಯನ ಆಗಿದೆ. ಹೌದಾ, ಹಾಗಾಗಿ ಅವರನ್ನು ಪ್ರತಿಯೊಬ್ಬರನ್ನು ನಾವು ಇವತ್ತು ಪ್ಲೇಯರ್ಸ್ ಅಂತೇಳಿ ಕಂಪೇರ್ ಮಾಡ್ತಾ ಇದ್ದೀವಿ. ಅಲ್ಲಿ ಅನುಭೋಗಿಗಳಾಗಿರ್ಬೋದು, ಪೂರೈಕೆದಾರ ಆಗಿರ್ಬೋದು. ಹೌದಾ, ಇಬ್ಬರೂ ಕೂಡ ಡಿಪೆಂಡ್ ಆಗಿ ಕೆಲಸ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಆ ಒಂದು ವರ್ಡನ್ನು ಬಂದಿರುವಂಥದ್ದು ಇಲ್ಲಿ ಏನು ತಪ್ಪಿಲ್ಲ, ಕರೆಕ್ಟೇ ಇದೆ. ಆಟಗಾರ ಅಥವಾ ನಿರ್ಣಯಗಳನ್ನು ಕೈಗೊಳ್ಳುವವರು ನೋಡಿ ವಿದ್ಯಾರ್ಥಿಗಳೇ ಕೂಡ ವ್ಯಕ್ತಿಗಳಾಗಿದ್ದು ಅಂದರೆ ಅವರನ್ನು ಕೊಳ್ಳುವವರು ಅಂದರೆ ಏನು, ಕೊಳ್ಳುವರಂದರೆ ಕನ್ಸ್ಯೂಮರ್ ನೆನ್ಪಿಟ್ಕೊಳ್ಳಿ, ಮಾರಾಟ ಮಾಡುವಂದರೆ ಸೆಲ್ಲರ್ಸ್. ಹೌದಾ, ಸೊ ಇವರಿಬ್ಬರು ಕೂಡ, ಸೊ ಮತ್ತು ಅದ್ರ ಜೊತೆಗೆ ಕಂಪನಿಗಳು ಕೂಡ. ಹೌದಾ, ಸೊ ಇದ್ರೊಳಗೆ ಕಂಪನಿ ಕೂಡ ಬರುವಂಥದ್ದು. ಸೊ ತಮ್ಮ ಲಾಭವನ್ನು ಅಥವಾ ಉತ್ಪಾದಕರು ಅಥವಾ ಮಾರಾಟಗಾರರಾಗಿ, ಹೌದಾ, ಸೊ ತಮ್ಮ ವೈಯಕ್ತಿಕ ತೃಪ್ತಿ ಅಥವಾ ಯೋಗಕ್ಷೇಮದ ಮಟ್ಟವನ್ನು ಅನುಭೋಗಿಗಳಿಗಾಗಿ ಗರಿಷ್ಠಗೊಳಿಸಿಕೊಳ್ಳಲು ಪ್ರಯತ್ನಿಸುವುದನ್ನು ಕಾಣುತ್ತೇವೆ. ಹೌದಾ, ಇಲ್ಲೇನಾಗ್ತಾ ಇದೆ, ಸಮಗ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವೈಯಕ್ತಿಕ ಹಿತಾಸಕ್ತಿಗಳಿದೆ. ಹೌದಾ, ಸೊ ಜಾಸ್ತಿ ಏನಂದರೆ ಅಲ್ಲಿ ಯಾವುದು ಡಿಮ್ಯಾಂಡ್ ಇದೆ, ಆ ಡಿಮ್ಯಾಂಡ್ ತಕ್ಕಂತೆ ಅಲ್ಲಿ ವಸ್ತುಗಳನ್ನು ಉತ್ಪಾದನೆ ಆಗುತ್ತೆ, ಆ ವಸ್ತುಗಳ ಉತ್ಪಾದನೆ ತಕ್ಕಂತೆ ಪೂರೈಕೆನೂ ಆಗುತ್ತೆ. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಲಿ ಇವು ಎರಡೂ ಕೂಡ ಏನಾಗುತ್ತೆ, ಬೇರೆ ಬೇರೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಅವರನ್ನು ಇವತ್ತೇನು ಕರಿತಾ ಇದ್ದೀವಿ ಅಂದರೆ ಇದನ್ನು ಸಪ್ಲೈಯರ್ಸ್ ಅಂತ ಕರಿತಾ ಇದ್ದೀವಿ, ಅಥವಾ ವೈಯಕ್ತಿಕ ಒಂದು ಹಿನ್ನೆಲೆಯಲ್ಲಿ ನಾವು ಅವರನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಮುಂದಿನ ಒಂದು ಕಾನ್ಸೆಪ್ಟ್ ನೋಡೋಣ ಸ್ನೇಹಿತರೆ. ಒಂದು ಬೃಹತ್ ಕಂಪನಿಯ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಸೇರುತ್ತದೆ. ಹೌದಾ, ಎನ್ನುವುದರ ಅರ್ಥವೇನೆಂದರೆ ಅದು ತನ್ನ ಷೇರುದಾರರ ಹಿತಾಸಕ್ತಿಗೆ ತಕ್ಕಂತೆ ವ್ಯವಹರಿಸಬೇಕಾಗುತ್ತದೆ. ನೋಡಿ ಸ್ನೇಹಿತರೆ, ಹೌದಾ, ಅಂದರೆ ಒಂದು ಕಂಪನಿ ಇದೆ ಇವತ್ತು, ಇನ್ಫೋಸಿಸ್ ಅಂತ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಸ್ನೇಹಿತರೆ. ಹೌದಾ, ಇವಾಗ ಇನ್ಫೋಸಿಸ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಸುಧಾಮೂರ್ತಿ ಮೇಡಮ್ ಅವರು. ಹೌದಾ, ಅವರು ಬಿಟ್ಟರೆ ಅವ್ರ ಹಸ್ಬೆಂಡ ನೆನಪಿಗೆ ಬರುವಂಥದ್ದು. ಹೌದಾ, ಇವಾಗ ಇಲ್ಲಿ ತೊಗೊಂಡಾಗ ಇಲ್ಲೇನಾಗ್ತಾ ಇದೆ, ನಮ್ಮ ಭಾರತದ ಒಂದು ಕಂಪನಿ ಅಂತಲೂ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದ್ರ ಜೊತೆಗೆ ಏನಾಗ್ತಾ ಇದೆ, ಆ ಕಂಪನಿ ಸುಮಾರು ತನ್ನ ಶೇರ್ ಹೋಲ್ಡರ್ಸ್ಗಳನ್ನು ಹೊಂದಿರ್ತಾರೆ. ಹೌದಾ, ಆ ಕಂಪನಿಯ ಬ್ರ್ಯಾಂಡನ್ನು ಸುಮಾರು ಜನರು ಆ ಒಂದು ಬ್ರ್ಯಾಂಡಿಗೆ ಏನಾಗ್ತಾ ಇದ್ದಾರೆ, ಪಾಲುದಾರರಾಗಿರ್ತಾರೆ. ಹಾಗಾದರೆ ಅಲ್ಲಿ ಏನಾಗ್ತಾ ಇದ್ದಾರೆ, ಪೂರ್ತಿ ಒಂದು ಕಂಪನಿಯ ಮಾಲಕ ಒಬ್ಬರು ಇವತ್ತು ನಾರಾಯಣ ಮೂರ್ತಿ ಅಂತ ನಾವು ಹೇಳಿದ್ರೆ ತಪ್ಪಾಗ್ಬೋದೇನೋ ಅಂತ ನನ್ನ ಒಂದು ಭಾವನೆ. ಅವರು ಮಾಲಕರು ಹೌದು, ಒಪ್ಕೊಳ್ಳೋಣ, ಬಟ್ ಇಡೀ ಒಂದು ಇದು ತೆಗೆದುಕೊಂಡಾಗ ಅಲ್ಲಿ ಏನಾಗ್ತಾ ಇದೆ ಅಂದರೆ ಒಂದಿಷ್ಟು ಷೇರುದಾರರದ ಒಂದು ಹೋಲ್ಡಿಂಗ್ ಇರುತ್ತೆ, ಅವ್ರದ್ದು ಒಂದು ಪಾಲು ಇರುತ್ತೆ. ಆ ಪಾಲು ಇದ್ದಿದ್ದಕ್ಕೋಸ್ಕರ ನಾವು ಏನು ಮಾಡಬೇಕಾಗತ್ತೆ ಅಲ್ಲಿ, ಈ ಒಂದು ಕಂಪನಿನೂ ಕೂಡ ಒಂದು ಎದಕ್ಕೆ ಅದನ್ನು ನಾವು ಹೋಲಿಕೆ ಮಾಡ್ತಾ ಇದ್ದೀವಿ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಈ ಒಂದು ದೊಡ್ಡದಾದಂಥ ಕಂಪನಿ ಇರ್ಬೋದು, ಆದರೆ ಅಲ್ಲಿ ಏನಾಗ್ತಾ ಇದೆ, ಸುಮಾರು ಒಂದು ಡಿವಿಷನ್ಸ್ಗಳಿದೆ, ಅಥವಾ ಸುಮಾರು ಒಂದು ಏನಾಗ್ತಾ ಇದೆ, ಪಾಲುದಾರರು ಇರ್ತಾ ಇದ್ದಾರೆ. ಆ ಪಾಲುದಾರ ಇರೋದ್ರಿಂದಾಗಿ ಅದನ್ನು ಕೂಡ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಬರುವಂಥ ಒಂದು ಕಾನ್ಸೆಪ್ಟ್ ಸ್ನೇಹಿತರೆ. ಅದಕ್ಕೋಸ್ಕರ ಆ ಒಂದು ವ್ಯಾಪ್ತಿಗೆ ನಾವು ಅದನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಹೀಗಾಗಿ ಹೌದಾ, ಒಂದು ಬೃಹತ್ ಕಂಪನಿ ಅಂದರೆ ನಿಮಗೆ ಮ್ಯಾಕ್ರೋ ಅಂತ ಬಂದುಬಿಡುತ್ತೆ ಮೈಂಡ್ ಒಳಗೆ. ಹೌದಾ, ಹೌದು, ಬಟ್ ಇಲ್ಲಿ ಹಾಗಲ್ಲ. ಹೌದಾ, ಒಂದು ಬೃಹತ್ ಕಂಪನಿಯು ಸಹ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಸೇರಿರುತ್ತದೆ ಎನ್ನುವುದರ ಅರ್ಥ ಏನೆಂದರೆ ಅದು ತನ್ನ ಷೇರುದಾರರ ಹಿತಾಸಕ್ತಿಗೆ ತಕ್ಕಂತೆ ವ್ಯವಹರಿಸಬೇಕಾಗುತ್ತದೆ. ಹೌದಾ, ಅವರ ಆಸೆ ಆಕಾಂಕ್ಷೆಗಳೇನಿದೆ ಅವುಗಳನ್ನು ಗಮನದಲ್ಲಿಟ್ಟುಕೊಂಡು ವ್ಯವಹಾರವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಹೌದಾ, ಮತ್ತು ಇದು ಒಟ್ಟಾರೆ ದೇಶದ ಹಿತಾಸಕ್ತಿಯಾಗಿರಲೇಬೇಕಾದ ಅವಶ್ಯಕತೆಯೂ ಇರುವುದಿಲ್ಲ. ಹೌದಾ, ಅಂದರೆ ಏನ್ರಿ, ಒಂದು ಕಂಪನಿ ಇದೆ, ಆ ಕಂಪನಿ ದೇಶದ ಒಂದು ಮುನ್ನಡೆ ಮಾಡಬೇಕು ಅಥವಾ ದೇಶಕ್ಕೆ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು, ದೇಶದ ಒಂದು ಹಿತಾಸಕ್ತಿ ಕಾಪಾಡಬೇಕು ಅನ್ನುವಂಥದ್ದು ಕಂಪನಿಯ ಒಂದು ಉದ್ದೇಶ ಆಗಿರುವುದಿಲ್ಲ. ಅದರ ಉದ್ದೇಶ ಇದೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡಿದ್ದೆಲ್ಲನೂ ಕೂಡ ಮಾರಾಟ ಮಾಡಬೇಕು. ಆ ಮಾರಾಟ ಮಾಡಿದ್ರಲ್ಲಿ ನಮಗೆ ಒಂದಿಷ್ಟು ಜಾಸ್ತಿ ಉಳಿಬೇಕು ಅನ್ನುವಂಥದ್ದು, ಅಂದರೆ ಗರಿಷ್ಠ ಲಾಭವನ್ನು ಪಡಿಬೇಕು ಅನ್ನುವಂಥ ಒಂದು ಕಂಪನಿಯ ಉದ್ದೇಶ ವಿದ್ಯಾರ್ಥಿಗಳೇ. ಹೌದಾ, ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲನೂ ಕೂಡ ಏನಾಗುತ್ತಾ ಇದೆ, ಇಂಡಿವಿಜುವಲ್ ಆಗಿ ನಾವು ಅವುಗಳನ್ನು ಪರಿಗಣಿಸ್ತಾ ಬರಬೇಕಾಗತ್ತೆ. ಅದಕ್ಕೆ ಇದನ್ನು ಕೂಡ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ವ್ಯಾಪ್ತಿಯಲ್ಲಿ ನಾವು ಅದನ್ನು ಅಧ್ಯಯನ ಮಾಡುವಂಥದ್ದು. ನೋಡಿ 3 ಪಾಯಿಂಟ್ಸು ಇದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಬಂದಿರುವಂಥ ಒಂದು ಕಾನ್ಸೆಪ್ಟ್ ಸ್ನೇಹಿತರೆ. ಹೌದಾ, ನೆಕ್ಸ್ಟ್ ನೋಡ್ರಿ, ಇವಾಗ ನೆಕ್ಸ್ಟ್ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಳ್ಳೋಣ. ಇದು ಯಾವುದು ಅಂತ ಒಂದು ನಿಮಿಷ.
ನೋಡಿ ಸ್ನೇಹಿತರೆ, ಇಲ್ಲಿಂದ ಹೌದಾ, ಇಲ್ಲಿಂದ ಮಾರ್ಕ್ ಮಾಡ್ತಾ ಇದ್ದೀನಿ, ರೆಡ್ ಕಲರಿಂದ ಮಾರ್ಕ್ ಮಾಡಿದ್ದೀನಿ ನೋಡಿ. ಸೊ ಇಡೀ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ ಸಮಗ್ರ, ನೋಡಿ ಸಮಗ್ರ ಅಂದರೆ ವಿಶಾಲ ಅಂತ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ದೊಡ್ಡದು ಅಂತ ತಿಳ್ಕೊಳ್ಳಿ. ಹೌದಾ, ಸಾಮಾನ್ಯ ಅಂತಲೂ ಕೂಡ ಅರ್ಥನ ಬಳಸ್ಕೋಬೋದು ಇಲ್ಲಿ. ಹೌದಾ, ದೊಡ್ಡದು ಎಂಬ ಅರ್ಥ. ವಿದ್ಯಮಾನಗಳಂತಹ ಅತಿ ಪ್ರಸರಣ ಅಥವಾ ನಿರುದ್ಯೋಗ. ಇಲ್ಲಿ ಅತಿ ಪ್ರಸರಣ ಅಂತಿದೆ. ಹಣದುಬ್ಬರ, ಅತಿ ಪ್ರಸರಣಗಳು ಇವೆಲ್ಲ ನಡೀತಾ ಇರುವಂಥದ್ದು. ಬಟ್ ಇವುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದಿಷ್ಟು ಸಂಘ ಸಂಸ್ಥೆಗಳು ಇರುವಂಥದ್ದು. ಸಂಘ ಅಲ್ಲ, ಇಲ್ಲಿ ಇನ್ಸ್ಟಿಟ್ಯೂಟ್ಗಳಂತ ಕರಿತಾ ಇದ್ದೀವಿ, ಸಂಸ್ಥೆಗಳಂತ ಕರಿತಾ ಇದ್ದೀವಿ. ನಿಮಗೆ ಸೇಬಿ ಅಂತ ಕೇಳಿರ್ಬೋದು. ಹೌದಾ, ಸೊ ಸೇಬಿ, RBI ಇವೆಲ್ಲನೂ ಕೂಡ ತನ್ನದೇ ಆದಂಥ ಕೆಲಸಗಳನ್ನು ಮಾಡ್ತಾ ಇದೆ. ಸೊ ಮಾರ್ಕೆಟ್ನಲ್ಲಿ ಹೆಚ್ಚಿಗೆ ಒಂದು ಹಣ ಬಂದರೂ ಕೂಡ ಅದು ಡೇಂಜರ್ ಆಗುತ್ತೆ, ಸೊ ಕಡಿಮೆ ಇದ್ದರೂ ಕೂಡ ಡೇಂಜರ್ ಆಗುತ್ತೆ. ಅವುಗಳನ್ನು ಯಾವಾಗಲೂ ಕೂಡ ಬ್ಯಾಲೆನ್ಸ್ಡ್ ಇರೋ ರೀತಿಯಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು ಆ ಒಂದು ದೇಶದ ಒಂದು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇರುವಂಥ ವಿಷಯ. ಹಾಗಾಗಿ ಇವೆಲ್ಲನೂ ಕೂಡ ತನ್ನದೇ ಆದಂಥ ಒಂದು ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇರುತ್ತೆ ವಿದ್ಯಾರ್ಥಿಗಳೇ. ಹೌದಾ, ಸೊ ನೆಕ್ಸ್ಟ್ ನೋಡಿ, ಸೊ ನಿರುದ್ಯೋಗಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪ್ರಸ್ತಾಪಿಸುವುದು ಇಲ್ಲ. ಹೌದಾ, ಯಾಕಂದರೆ ಅವೆಲ್ಲ ಜನರಲ್ ಇಶ್ಯೂಗಳಿದೆ. ಹಾಗಾಗಿ ಸೊ ಅಥವಾ ದತ್ತವಾದವುಗಳೆಂದು ಪರಿಗಣಿಸುವುದಿಲ್ಲ, ಅಂದರೆ ಆ ಒಂದು ವ್ಯಾಪ್ತಿಗೆ ಬರುತ್ತೆ ಅಂತ ನಾವು ಹೇಳಬಾರ್ದಾಗುತ್ತೆ. ಯಾಕಂದರೆ ಇವೆಲ್ಲ ಜನರಲ್ ಇಶ್ಯೂಸ್ಗಳಿದೆ. ಅದಕ್ಕೋಸ್ಕರ ಆರ್ಥಿಕತೆಯಲ್ಲಿ ಪ್ರತಿಯೊಂದು ಮಾರುಕಟ್ಟೆಯ ಪೂರೈಕೆ ಮತ್ತು ಬೇಡಿಕೆಗಳ ಸಮತೋಲನವೇ ಸಾಮಾನ್ಯ ಸಮತೋಲನ ಎಂದು ಸೊ ಅರ್ಥೈಸಿದಾಗ ಸೂಕ್ಷ್ಮ ಅರ್ಥಶಾಸ್ತ್ರವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಮೀಪವಾಗಿದೆ. ನೋಡಿರಿ, ಇಲ್ಲಿ ನಾವು ಎರಡೂ ಸಪ್ರೇಟ್ ಮಾಡಿ ಹೋದಂಗೆ ಅಲ್ಲೇನಾಗ್ತಾ ಇದೆ, ಅದನ್ನು ದೂರ ಮಾಡ್ದಂಗೆ ಆಗುತ್ತೆ. ಅವುಗಳನ್ನು ನಿಕಟವಾಗಿ ನಾವು ನೋಡಿದಾಗ ಅಲ್ಲಿ ನಮಗೆ ಒಂದು ರಿಲೇಷನ್ ಸಿಗುತ್ತೆ ಸ್ನೇಹಿತರೆ, ನೆನಪಿರಲಿ. ಈಗ ನೋಡಿ, ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ಬೋದು. ಏನಂದರೆ ಇವತ್ತು ಮೆಡಿಕಲ್ ಫೀಲ್ಡಲ್ಲಿ ನೋಡ್ತಾ ಇದ್ದೀವಿ ಭಾಳಷ್ಟು. ಹೌದಾ, ನಾನು ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ. ಏನು ಹೇಳ್ತಾ ಇರ್ತೀನಿ ಅಂದರೆ, ಇವಾಗ ಏನಾಗಿದೆ ಅಂದರೆ ಎಲ್ಲ ಡಾಕ್ಟರ್ಸ್ಗಳು ಒಂದೊಂದು ವಿಷಯದ ಮೇಲೆ ಪರಿಣಿತಿಯನ್ನು ಹೊಂದಿರ್ತಾರೆ, ಸರ್ಜನ್ ಆಗಿರ್ತಾರೆ, ಮತ್ತು ಅವರೇ ಏನಾಗಿರ್ತಾ ಇದ್ದಾರೆ ಅಂದರೆ ಅಲ್ಟಿಮೇಟ್ ಡಿಸಿಷನ್ ಮೇಕರ್ ಅಂತ ಆ ರೀತಿಯಾಗಿ ಇರ್ತಾರೆ. ಸೊ ಅದಕ್ಕೆ ಅವರ ಏನು ರಿಸರ್ಚ್ ಇದೆ ಅಥವಾ ಅವ್ರದ್ದೊಂದು ಯಾವುದೋ ಒಂದು ಸಬ್ಜೆಕ್ಟ್ ಬಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಅದನ್ನು ಬಿಟ್ಟು ಬೇರೆಯನ್ನು ನೋಡೋಕ್ಕೆ ಹೋಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ENTಯನ್ನು ತೆಗೆದುಕೊಂಡ್ರೆ ನೆನ್ಪಿಟ್ಕೊಳ್ಳಿ, ಅವಾಗ ENTಯನ್ನು ಮಾತ್ರ ಅವರು ಟ್ರೀಟ್ ಮಾಡುವಂಥದ್ದು. ಬೇರೆ ಏನಾದರೂ ಸಮಸ್ಯೆ ಇದೆ ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಸೊ ಮತ್ತೆ ಅದೇ ಬಿಟ್ಟರೆ ಸೊ ಇವಾಗ ಹಾರ್ಟ್ ಸ್ಪೆಷಲಿಸ್ಟ್ ಇದ್ದರೆ ಹಾರ್ಟನ್ನು ಮಾತ್ರ ಅವರು ಸೊ ನೋಡುವಂಥವ್ರು. ಈ ರೀತಿ ಈಗ ಒಂದು ಬಾಡಿ ಒಳಗೆ ವಿವಿಧ ಅಂಗಗಳಿದ್ದಾವೆ, ಸಾವಿರಾರು ಅಂಗಗಳಿದ್ದಾವೆ. ಆ ಅಂಗಗಳ ಬಗ್ಗೆ ಅಧ್ಯಯನ ಮಾಡೋರು ಯಾರು? ಹೌದಲ್ಲ, ಸೊ ಅದು ಪ್ರಾಬ್ಲಮ್ ಯಾಕೆ ಬಂತು, ಆ ಪ್ರಾಬ್ಲಮಿಗೆ ಯಾವ ರೀತಿಯಾಗಿ ಅದನ್ನು ಇದು ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂಥದ್ದು ಇವತ್ತಿಗೂ ಒಂದಿಷ್ಟು ವೈದ್ಯ ಲೋಕದಲ್ಲಿ ಪ್ರಶ್ನೆ ಇರುವಂಥದ್ದು. ನೆನಪಿರಲಿ ಸ್ನೇಹಿತರೆ. ಅದಕ್ಕೆ ವಿವಿಧ ರೀತಿಯಾದಂಥ ಡಾಕ್ಟರ್ಸು ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಇಲ್ಲ ಅನ್ನೋದಿಲ್ಲ. ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ವಿಷಯವನ್ನು ಸೊ ಸ್ಪೆಷಲೈಸ್ಡ್ ಅಂತ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರಿಗೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಅವರು ಅದನ್ನು ಮುಟ್ಟುತ್ತಾರೆ, ಬೇರೆ ಯಾವುದೂ ಇಲ್ಲ. ಇವಾಗ ಸೊ ಒಂದು ಸರ್ಜರಿ ಆಗಬೇಕಾದ್ರೆ ಅಲ್ಲಿ ನೋಡಿ ಒಬ್ಬ ಡಾಕ್ಟರ್ ಇರುವುದಿಲ್ಲ. ಹೌದಾ, ಸುಮಾರು ಒಂದು ಟೀಮೇ ಇರುತ್ತೆ ಸ್ನೇಹಿತರೆ. ನೀವು ನೆನಪು ಗೊತ್ತಿರ್ಬೋದು ನಿಮ್ಗೆ. ಸೊ ಯಾವುದಾದ್ರೂ ಒಂದು ಸರ್ಜರಿ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ 5 ರಿಂದ 6 ಜನ ಎಕ್ಸ್ಪರ್ಟ್ಸ್ಗಳು ಅಲ್ಲಿ ಇರ್ತಾರೆ. ಬಟ್ ವಿವಿಧ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಇರ್ತಾರೆ. ಮೊದಲೇ ಆಲ್ರೆಡಿ ಒಂದು ಪೇಷಂಟ್ ಅದು ನಾಳೆಗೆ ಅಥವಾ ಇವತ್ತು ಸಡನ್ ಆಗಿ ಏನು ಫಿಕ್ಸ್ ಆಗಿದೆ ಅಂತಂದರೆ ಸರ್ಜರಿ ನಡೀತಾ ಇದೆ ಅಂತಂತಂದರೆ ಅದ್ರಿಗೆ ಮೊದಲೇ ಏನಾಗಿರ್ತದ, ಪ್ರೀ ಪ್ಲ್ಯಾನ್ ಆಗಿ ಏನಾಗಿರ್ತದ, ಕೆಲವು ಟೆಸ್ಟಿಂಗ್ಗಳೆಲ್ಲ ಆಗುತ್ತೆ. ಹೌದಾ, ಸೊ ವ್ಯಕ್ತಿಯ ಯಾವುದು HP ಏನಿದೆ, ಅವ್ರದ್ದು ಜನರಲ್ ಸೊ ಬಾಡಿ ಕಂಡೀಷನ್ಸ್ ಏನು ಎಲ್ಲನೂ ಕೂಡ ಸೊ ಅವುಗಳನ್ನು ಏನು ಮಾಡ್ತಾ ಇದ್ದಾರೆ, ಮೊದಲು ಸ್ಕ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ, ಲ್ಯಾಬ್ರೇಟ್ರಿಗಳೆಲ್ಲ ಕಳಿಸ್ತಾ ಇದ್ದಾರೆ. ಸೊ ಅವು ಎಲ್ಲನೂ ಓಕೆ ಆದ ನಂತರ ನೆಕ್ಸ್ಟ್ ಏನಾಗಬೇಕು ಅಂದರೆ ಬಾಡಿ ಸಪೋರ್ಟ್ ಮಾಡಬೇಕಲ್ಲ, ಆ ಬಾಡಿಗೆ ಏನು ಮಾಡಬೇಕು ಅಂದರೆ ಇನ್ನೊಬ್ಬ ಡಾಕ್ಟರ್ ಬರಬೇಕು, ಅನಸ್ಥಿಷಿಯಾನ ಕೊಡುವಂಥ ಡಾಕ್ಟರ್ಸ್. ಹೌದಾ, ಅವರು ಬಂದು ಅನಸ್ಥಿಷಿಯಾನ ಕೊಟ್ಟಾಗ ಆ ಬಾಡಿ ಏನಾಗ್ತಾ ಇದೆ ಅಂದರೆ ಸುಂದಾಗುತ್ತೆ. ಹೌದಾ, ಅವಾಗ ಇವರು ಉಳಿದವರೆಲ್ಲರೂ ಕೂಡ ಆ ಬಾಡಿಯನ್ನು ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೌದಾ, ಅವಾಗ ಅವ್ರದ್ದು ಪ್ರೊಸೀಜರ್ ಆಗುತ್ತೆ. ಆ ಪ್ರೊಸೀಜರಲ್ಲಿ ಮತ್ತೆ 3-4 ಜನ ಇರ್ತಾರೆ ನೋಡಿ. ಸೊ ಒಂದು ಕಡೆ ಸೊ ಎಲ್ಲನೂ ಕೂಡ ಸ್ಕ್ಯಾನ್ ಅದು ಮಾಡೋಕ್ಕೆ ಒಂದಿಷ್ಟು ಎಕ್ಸ್ಪರ್ಟ್ಸ್. ಹೌದಾ, ನೆಕ್ಸ್ಟ್ ಅನಸ್ಥಿಷಿಯಾ ಕೊಡೋಕ್ಕೆ ಒಬ್ಬರು, ನೆಕ್ಸ್ಟ್ ಏನಾಗ್ತದ್ರೆ ಇನ್ನೂ 3-4 ಜನ ಟೀಮ್ಸು, ಇವರೆಲ್ಲ ಸೇರಿ ಒಂದು ಬಾಡಿಯನ್ನು ಅನಲೈಸನ್ನು ಮಾಡುವಂಥದ್ದು. ಇದು ಸಮಗ್ರ ಆರ್ಥಿಕತೆ. ಹೌದಾ, ಸೂಕ್ಷ್ಮ ಆರ್ಥಿಕತೆ ಅಂದ್ರೇನು, ಇದು ನನ್ನ ಡಿಪಾರ್ಟ್ಮೆಂಟ್ ಅಷ್ಟೇ, ನನಗೆ ಮಾತ್ರ ಗೊತ್ತು ಅನ್ನುವಂಥದ್ದು ಏನಿದೆ, ಇದು ಸೂಕ್ಷ್ಮ. ಹೌದಾ, ಸೊ ಇಡೀ ಒಂದು ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿಯ ಬಗ್ಗೆ ಸೊ ಸಂಪೂರ್ಣವಾದಂಥ ಈ ಎಲ್ಲ ಮಾಹಿತಿಗಳನ್ನು ಕೊಟ್ಟಿರೋದು ಅಥವಾ ಸಿಕ್ಕಿರುವಂಥದ್ದು ಅದು ಯಾರಿಂದ ಅಂದರೆ ಅಮ್ಮನಿಂದ ನಿಮ್ಗೆ ಗೊತ್ತಾಗುತ್ತೆ. ಹೌದಾ, ಸೊ ಮಗನಿಗೆ ಏನು ಇಷ್ಟ, ಹೌದಾ, ಏನು ಕಷ್ಟ, ಹೌದಾ, ಸೊ ಗಂಡನಿಗೆ ಏನು ಬೇಕು, ಏನು ಬೇಡ, ಅತ್ತಿಗೆ ಏನು ಬೇಕು, ಮಾವನಿಗೆ ಏನು ಬೇಕು, ಪ್ರತಿಯೊಂದು ಕೂಡ ಲೆಕ್ಕಾಚಾರದಲ್ಲಿ ಅಥವಾ ಒಂದು ಕರೆಕ್ಟಾದಂಥವನ್ನ ಅನಲೈಸ್ ಮಾಡುವಂಥದ್ದು ಗೃಹಿಣಿ. ಹೌದಾ, ಗೃಹಿಣಿ ನೆನಪಿರಲಿ. ಆದರೆ ಸೊ ತಂದೆ ಕೆಲಸ ಏನೋ ಒಂದು ಆದಾಯನ ಮಾಡುವಂಥದ್ದು, ಆದಾಯ ಮಾಡಿ ತಂದೆ ಆ ರಿಸೋರ್ಸ್ಗಳನ್ನು ಕಲೆಕ್ಟ್ ಮಾಡಿ ಕೂಡ ಹಾಕುವಂಥದ್ದು.
ಹೌದು, ಅವನ ಕೆಲಸ ಅಷ್ಟೇ. ಬಟ್ ಆದರೆ ಇಲ್ಲಿ ತಾಯಿ ಕೆಲಸ ಏನಾಗಿದೆ ಅಂದರೆ ಎಲ್ಲನೂ ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅವುಗಳನ್ನು ಯಾವ ರೀತಿಯಾಗಿ ಬೇಕು ಅವುಗಳನ್ನೆಲ್ಲನೂ ಕೂಡ ಕರೆಕ್ಟ್ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು. ಆ ವ್ಯವಸ್ಥೆ ಇವತ್ತು ಒಂದು ಚಟುವಟಿಕೆ, ಇವತ್ತು ಸಮಗ್ರ ಆರ್ಥಿಕತೆ ಆ ಒಂದು ಭಾಗ ಅಂತೇಳಿ ನಾವು ಅದನ್ನು ಕರಿಬೋದು. ಅದು ತಪ್ಪಾಗುತ್ತೆ ಸರಿಯಾಗುತ್ತೆ ನನ್ನ ಒಂದು ಪಾಯಿಂಟ್ ಅಲ್ಲ, ಬಟ್ ನಾವು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಇವತ್ತು. ಯಾಕಂದರೆ ಇಡೀ ಆರ್ಥಿಕತೆಯಲ್ಲಿ ವಿವಿಧ ವಿದ್ಯಮಾನಗಳಿದ್ದಾವೆ, ವಿವಿಧ ಒಂದು ಆಯಾಮಗಳಿಂದ ನಾವು ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಅದೇ ರೀತಿ ಒಂದು ಫ್ಯಾಮಿಲಿಯಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಆ್ಯಕ್ಟಿವಿಟೀಸನ್ನು ನಡೆಯುತ್ತೆ ಸ್ನೇಹಿತರೆ. ಆ ಒಂದು ಆ್ಯಕ್ಟಿವಿಟೀಸ್ ನೋಡುವಂಥವ್ರು ಯಾರು ಅಂದರೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅಮ್ಮನ ಒಂದು ಪಾತ್ರ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದಾ, ಪ್ರತಿಯೊಂದಕ್ಕೂ ಕೂಡ ರೆಸ್ಪಾಂಡ್ ಮಾಡ್ತಾಳೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ನಾನು ಅದನ್ನು ಎಕ್ಸಾಂಪಲನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಓಕೆ, ಹಾಂ, ನೆಕ್ಸ್ಟ್ ನೋಡಿ, ಲಾಸ್ಟ್ ಒಂದು ಪಾಯಿಂಟ್ ಇದೆ. ಸಮಗ್ರ ಅರ್ಥಶಾಸ್ತ್ರವು ಸಮಗ್ರ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ. ನೋಡಿ, ಸೊ ಅಂದರೆ ಏನ್ರಿ, ವಿವಿಧ ವಿದ್ಯಮಾನಗಳೇನಿದಾವ ಆ ವಿದ್ಯಮಾನಗಳನ್ನು ಸೊ ಕರೆಕ್ಟಾಗಿ ಅವುಗಳನ್ನು ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ನಿಭಾಯಿಸಲಿಕ್ಕೆ ಸೊ ಅದನ್ನು ಪ್ರಯತ್ನ ಮಾಡುವಂಥದ್ದು. ಇದು ಯಾವುದು? ಸಮಗ್ರ ಆರ್ಥಿಕತೆ. ಹೌದಲ್ರಿ, ಸಮಗ್ರ ಆರ್ಥಿಕತೆ. ಹಾಗಾಗಿ ಇವೆಲ್ಲನೂ ಕೂಡ ಒಂದಕ್ಕೊಂದು ಪೂರಕ, ಮಾರಕ ಅಲ್ಲ. ಹೌದಾ, ಸೊ ಇವು ಬೇರೆ ಬೇರೆ ಅಂದ್ರೂ ಸಹ ಅದು ಏನಾಗ್ತಾ ಇದೆ, ಇವತ್ತು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಸ್ನೇಹಿತರೆ. ಹೌದಾ, ಸೊ ಅದಕ್ಕೋಸ್ಕರ ಇಲ್ಲಿ ಸೊ ಯಾವುದು ಸಮಗ್ರ ಅರ್ಥಶಾಸ್ತ್ರವೂ ಭಾಳ ದೊಡ್ಡದು ಅಂತ ನಾವು ಕರೆಯೋದು ತಪ್ಪಾಗತ್ತೆ, ಅಥವಾ ಇದು ಮೇಲು ಅನ್ನೋದ್ರೂ ತಪ್ಪಾಗತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಒಂದು ನಾಣ್ಯಕ್ಕೆ ಎರಡು ಮುಖಗಳು ಯಾವ ರೀತಿಯಾಗಿದೆ ಅಲ್ಲ, ಅದೇ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ಸಮಗ್ರ ಅರ್ಥಶಾಸ್ತ್ರವೂ ಭಾಳ ಇಂಪಾರ್ಟೆಂಟ್ ಆಗಿದೆ. ಮತ್ತು ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರವು ಅಷ್ಟೇ ಒಂದು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಒಂದು ಅರ್ಥವ್ಯವಸ್ಥೆಯಲ್ಲಿ ಅರ್ಥಶಾಸ್ತ್ರವನ್ನು ತಿಳ್ಕೊಳ್ಳೋಕ್ಕೆ ಎರಡು ಆಯಾಮಗಳು, ಎರಡು ವಿಧಾನಗಳು ಭಾಳ ಒಂದು ಪ್ರಮುಖವಾದಂಥ ಕಾರಣವಾಗಿವೆ ಸ್ನೇಹಿತರೆ. ಇಷ್ಟು ಈ ಒಂದು ಕಂಟೆಂಟು ಸೊ ನಿಮ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದು. ಸೊ ಇದನ್ನೇ ನೋಡಿ ಇವಾಗ. ಸೊ ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರಿಗೆ ಸೊ ಮಾಡಿರುವಂಥದ್ದು ಇಲ್ಲಿ ನಾನು ಪಾಯಿಂಟ್ಸ್ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಹೌದಾ, ಇದು ಕಂಟೆಂಟ್ ಕೊಟ್ಟಿದ್ದೀನಿ, ಇದಾದರೂ ನೀವು ತೊಗೋಬೋದು, ಸ್ಕ್ರೀನ್ಶಾಟ್ ಹಾಕ್ಕೊಳ್ಳಿ. ಹೌದಾ, ಒಂದು ಕಡೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕೊಟ್ಟಿದ್ದೀನಿ, ಇನ್ನೊಂದು ಕಡೆ ಸಮಗ್ರ ಅರ್ಥಶಾಸ್ತ್ರ ಅಂತ ಕೊಟ್ಟಿದ್ದೀನಿ. ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು, ಸಮಗ್ರ ಅರ್ಥಶಾಸ್ತ್ರ ಎಂದರೇನು, ಅದರದ್ದು ಯಾವ ರೀತಿಯಾಗಿ ಎಕ್ಸ್ಪ್ಲನೇಷನ್ ಮಾಡುತ್ತೆ ಅಂತ ಹೇಳಿ ಕೊಟ್ಟಿದ್ದೀನಿ. ಇದು ಭಾಗಶಃ ಇದೆ, ಇದು ಸಂಪೂರ್ಣ ಇದೆ, ಅಥವಾ ಸಾರ್ವತ್ರಿಕ ಅಂತಿದೆ. ನೆಕ್ಸ್ಟ್ ಇದು ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಒಂದು ಅಧ್ಯಯನ ಮಾಡಿದರೆ ಇದೇನು ಮಾಡ್ತಾ ಇದೆ, ಸಮಗ್ರ ಆರ್ಥಿಕ ಚಟುವಟಿಕೆಗಳ ಬಗ್ಗೆ, ಒಂದು ವಿದ್ಯಮಾನಗಳ ಬಗ್ಗೆ ಅಧ್ಯಯನ ಮಾಡುತ್ತಾ ಇದೆ ಅಂತ. ಹೌದಾ, ಸೊ ಇದಕ್ಕೆ ತುಣುಕು ವಿಧಾನ ಅಂತ ಕರೆದ್ರೆ ಇದು ರಾಶಿ ವಿಧಾನ ಅಂತೇಳಿ ನಾವು ಅದನ್ನು ಗುರುತಿಸ್ತೀವಿ. ನೋಡಿ, ಈ ರೀತಿಯಾದಂಥ ಸುಮಾರು ಒಂದು ಏನಂತಂದರೆ ಇದನ್ನು ಪಕ್ಷಿ ನೋಟ ಅಂತ ಕರೆದ್ರೆ ಯಾವುದು ಅಂದರೆ ಸೂಕ್ಷ್ಮ ನೋಟ ಅಂತ, ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಸೂಕ್ಷ್ಮ ನೋಟ ಅಂತ ಹೇಳಿ ಕರಿತಾ ಇದ್ದೀವಿ. ಇಲ್ಲಿ ಪಕ್ಷಿ ನೋಟ ಅಂತ ಕರಿತಾ ಇದ್ದೀವಿ, ಬರ್ಡ್ ವೇವ್ ಸ್ಟಡಿ ಅಂತ ಕರಿತಾ ಇದ್ದೀವಿ. ಈ ರೀತಿ ಸೊ ಸುಮಾರು ಒಂದು ಏನಾಗ್ತಾ ಇದೆ, ಸೂಕ್ಷ್ಮ ಅರ್ಥಶಾಸ್ತ್ರ ಒಂದು ವೈಯಕ್ತಿಕ ಅಥವಾ ಪಾರ್ಷಲ್ ಅಂತ ಕರಿತಾ ಇದ್ದೀವಿ. ಹೌದಾ, ಸೊ ವೈಯಕ್ತಿಕ ಸ್ವಂತ ಹಿತಾಸಕ್ತಿಯನ್ನು ಕಾಪಾಡಿದ್ರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಏನು ಮಾಡ್ತಾ ಇದೆ ಅಂದರೆ ಜನರ ಸಮಾಜದ ಕಲ್ಯಾಣವನ್ನು, ದೇಶದ ಆರ್ಥಿಕತೆಯ ಒಂದು ಕಲ್ಯಾಣವನ್ನು ಸ್ಥಾಪನೆ ಮಾಡುವಂಥದ್ದು. ಹೀಗಾಗಿ ಎರಡರದ್ದು ಒಂದು ಕಾರ್ಯಚಟುವಟಿಕೆ, ಕಾರ್ಯವ್ಯಾಪ್ತಿ ವಿಭಿನ್ನವಾಗಿದೆ ಸ್ನೇಹಿತರೆ. ಸೊ ಇವಾಗ ಈ ಥರ ಬರೆದರೂ ಕೂಡ ಸರಿಯಾಗಿದೆ ವಿದ್ಯಾರ್ಥಿಗಳು. ಸೊ ಅದಕ್ಕೆ ನೋಡಿ, ನಿಮ್ಗೆ ಯಾವುದು ಸರಿ ಅಂತ ಅನಿಸ್ತಂತೆ, ನಿಮ್ಗೆ ಯಾವುದು ಅಂತ ಈಸಿ ಅಂತ ಅನಿಸುತ್ತೆ ಅದನ್ನು ನೀವು ರೆಡಿ ಮಾಡ್ಕೊಳ್ಳಿ. ಇದು ಎರಡನೇ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಇದು ಮೂರನೇದಂತಿದೆ, ನಾನು ಅಲ್ಲಿ ಸೀರಿಯಲ್ ಮಾಡ್ಕೊಳ್ಳೋ ಟೈಮಿಗೆ 3 ಅಂತ ಹಾಕಿದ್ದಿದೆ ಸ್ನೇಹಿತರೆ, ಇರಲಿ ಪರವಾಗಿಲ್ಲ. ಬಟ್ ಇದು ನನ್ನ ಪ್ರಕಾರ ಎರಡನೇ ಇಂಪಾರ್ಟೆಂಟ್. ಎಷ್ಟನೇ ಇಂಪಾರ್ಟೆಂಟಾ? ಎರಡನೇ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ನನ್ನ ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ, ಎಕನಾಮಿಕ್ಸ್ ಸರ್ವಿಸ್ 1776 ಅಂತ. ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಸೊ ಅದನ್ನು ಆಲಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸು ಮತ್ತು ನಿಮ್ಮ ಸ್ಟೂಡೆಂಟ್ ಗ್ರೂಪ್ ಇತ್ತಂದರೆ ದಯವಿಟ್ಟು ಕಳಿಸಿ ಸ್ನೇಹಿತರೆ. ಸೊ